ಅಮರೇಶ ಸಹಶಿಕ್ಷಕರು, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇದಿನ್ನಿ. ಮಕ್ಕಳೇ, ಇವತ್ತು ನಾವು ಇಂದಿನ ಪಾಠವನ್ನು ಒಂದು ಕಥೆಯ ಮೂಲಕ ಆರಂಭಿಸೋಣ. ಒಂದು ಸುಂದರವಾದ ಕುಟುಂಬ ಇರುತ್ತೆ. ಆ ಸುಂದರವಾದ ಕುಟುಂಬದಲ್ಲಿ ಇಬ್ಬರು ಮಕ್ಕಳಿರ್ತವೆ. ಆ ಇಬ್ಬರು ಮಕ್ಕಳನ್ನು ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ. ಆದರೆ ಆ ಇಬ್ಬರು ಮಕ್ಕಳು, ಈ ಇಬ್ಬರು ಮಕ್ಕಳಲ್ಲಿ ಒಂದು ಮಗು ಏನು ಮಾಡುತ್ತಪ್ಪ ಅಂದರೆ, ಒಂದು ಬಾರಿ ಅಪ್ಪನ ಜೇಬಲ್ಲಿರ್ತಕ್ಕಂಥ ದುಡ್ಡನ್ನು ಕದಿಯುತ್ತದೆ. ಆ ಕದ್ದಂಥ ಸಂದರ್ಭದಲ್ಲಿ ತಂದೆಯು ತನ್ನ ಜೇಬನ್ನು ಚೆಕ್ ಮಾಡಿದಾಗ ಅವನ ಜೇಬಿನಲ್ಲಿರ್ತಕ್ಕಂಥ ಹಣ ಕಡಿಮೆ ಇರೋದು ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಆವಾಗ ಮನೇಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ವಿಚಾರಿಸ್ತಾರೆ, ದುಡ್ಡು ಯಾರು ತಗೊಂಡ್ರಿ ಅಂತ. ಆವಾಗ ಯಾರೂ ಸಹಿತ ಸತ್ಯವನ್ನು ಬೆಳೆದಿಲ್ಲ, ಯಾರೂ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾರೆ. ಆವಾಗ ಆ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದು, ನೀವೇನಾದರೂ ನನ್ನ ಜೇಬಲ್ಲಿದ್ದ ದುಡ್ಡನ್ನು ತೆಗೆದುಕೊಂಡಿದ್ದೀರಾ ಅಂತೇಳಿ ತಂದೆ ಕೇಳ್ತಾನೆ. ಆದರೆ ಒಂದು ಮಗು ಧೈರ್ಯದಿಂದ ನಾನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳ್ತಾನೆ. ಅವಾಗ ಇನ್ನೊಂದು ಮಗು ಭಯಭೀತನಾಗಿ ದುಗುಡತನದಿಂದ ಧೈರ್ಯ ಕಳೆದುಕೊಂಡ ರೀತಿಯಲ್ಲಿ ನಾನು ತೆಗೆದುಕೊಂಡಿಲ್ಲ ಅಂತೇಳಿ ಗಟ್ಟಿಯಾಗಿ ಹೇಳ್ತಾನೆ. ಆವಾಗ ಇಬ್ಬರು ಮಕ್ಕಳಿಗೆ ತಂದೆ ಒಂದು ವೈಚಾರಿಕತೆಯ ನೀತಿಯನ್ನು ಹೇಳ್ತಾರೆ. ಆ ವೈಚಾರಿಕತೆ ನೀತಿಯನ್ನು ಹೇಳಿದ ನಂತರ ಮಗು ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುತ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಯಾವಾಗಲೂ ತಪ್ಪು ಮಾಡಿದ ವ್ಯಕ್ತಿ ಹಿಂಜರಿಕೆ ಸ್ವಭಾವ, ಭಯ, ಒತ್ತಡಗಳಿಂದ ಮುಣಿಯುತ್ತಾನೆ. ನೋಡ್ರಿ, ಇದೇ ರೀತಿಯಾಗಿ ಯಾವುದೇ ಕಳ್ಳನನ್ನಾಗಲಿ ನಾವು ಸುಲಭವಾಗಿ ಕಂಡುಹಿಡಿಬೋದು ಅಂತ, ಸಾಕ್ಷ್ಯಗಳ ಮೂಲಕ ಕಂಡುಹಿಡಿಬೋದು ಅಂತಕ್ಕಂಥ. ಯಾಕಂದರೆ ತಪ್ಪು ಮಾಡಿದ ವ್ಯಕ್ತಿಗೆ ಭಯ ಇರ್ತಕ್ಕಂಥದ್ದು, ಒತ್ತಡ ಇರ್ತಕ್ಕಂಥದ್ದು ಮತ್ತು ಕೀಳರಿಮೆ ಅಂತಕ್ಕಂಥ ಭಾವನೆ ಅವನಲ್ಲಿ ಬಂದಿರ್ತವೆ ಅಂತಕ್ಕಂಥ, ಅವನ ಮುಖದಲ್ಲಿ ಅವನ ಒಂದು ನೈಜ ಚಿತ್ರ ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ತಂದೆ ತನ್ನ ಮಗ ಕದ್ದಿರ್ತಕ್ಕಂಥ ವಿಷಯ ಗೊತ್ತಾಗುತ್ತೆ. ಇದನ್ನು ನಾವು ಅವನ ತಂದೆ ಮಕ್ಕಳಲ್ಲಿರ್ತಕ್ಕಂಥ ಹಾವಭಾವಗಳು ನೋಡಿ ಇದನ್ನು ಸಾಕ್ಷ್ಯಗಳನ್ನ ನಿರೂಪಿಸಿ ಕಂಡುಹಿಡ್ದ ಅಂತಕ್ಕಂಥದ್ದು. ಆವಾಗ ಅದೇ ರೀತಿಯಾಗಿ ನಾವು ಸಾಕ್ಷ್ಯ ಅಂತಕ್ಕಂಥ ಪದಕ್ಕೆ ಇನ್ನೊಂದು ಪದವನ್ನು ಬಳಸ್ತೀವಿ, ಆಧಾರಗಳು ಅಂತಕ್ಕಂಥದ್ದು. ಇವತ್ತು ಇತಿಹಾಸ ವಿಭಾಗದ 8ನೇ ತರಗತಿ ಇತಿಹಾಸ ವಿಭಾಗದ ಆಧಾರಗಳು ಅಂತಕ್ಕಂಥ ಒಂದು ಪಾಠವನ್ನು ಇವತ್ತು ಅಧ್ಯಯನ ಮಾಡೋಣ ಅಂತಕ್ಕಂಥದ್ದು. ಆಧಾರಗಳು. ಇತಿಹಾಸ ಅಂದ್ರೆ ಏನಪ್ಪ ಅಂದರೆ, ಇತಿಹಾಸವು ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂಥ ಒಂದು ಶಾಸ್ತ್ರವಾಗಿದೆ. ಆಧಾರಗಳನ್ನು ಬಳಸ್ಕೊಂಡು ಏನು ಮಾಡ್ತೀವಿ ನಾವು, ಇತಿಹಾಸವನ್ನು ಬರಿತೀವಿ ಅಂತಕ್ಕಂಥದ್ದು. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಇತಿಹಾಸದ ಒಂದು ತತ್ವದ ನೆಲೆಯಾಗಿದೆ ಅಂತಕ್ಕಂಥದ್ದು. ಇತಿಹಾಸಕಾರ ಅಂದರೆ ಹೆಂಗಿರ್ತಾನಪ್ಪ ಅಂದರೆ, ಒಬ್ಬ ನ್ಯಾಯವಾದಿ ಇದ್ದಂತೆ. ನ್ಯಾಯವಾದಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದಗಳನ್ನು ಮಂಡಿಸುತ್ತಾರೋ, ಅದೇ ರೀತಿ ಇತಿಹಾಸಕಾರರು ಆಧಾರಗಳನ್ನು, ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ, ವಿಶ್ಲೇಷಿಸಿ, ವೈಜ್ಞಾನಿಕ ಒಂದು ದೃಷ್ಟಿಯಿಂದ ಏನು ಮಾಡ್ತಾರೆ, ಆಲೋಚಿಸಿ ಇತಿಹಾಸವನ್ನು ಬರೆಯುತ್ತಾರೆ. ಕೆಲವೊಮ್ಮೆ ನಿಖರ ಆಧಾರಗಳು ನಮ್ಮ ಇತಿಹಾಸಕ್ಕೆ ಸಿಗುವುದಿಲ್ಲ. ಅವಾಗ ಏನು ಮಾಡ್ತಾರಪ್ಪ ಅಂದರೆ, ಊಹೆಗಳ ಆಧಾರದ ಮೇಲೆ, ಕಲ್ಪನೆಗಳ ಆಧಾರದ ಮೇಲೆ ಇತಿಹಾಸವನ್ನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇತಿಹಾಸಕಾರರು ಒಂದೇ ಘಟನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ಹೇಳುವುದುಂಟು ಅಂತಕ್ಕಂಥದ್ದು. ಉದಾಹರಣೆಗೆ 1857ರ ಸ್ವತಂತ್ರ ಸಂಗ್ರಾಮವನ್ನು ಭಾರತೀಯ ಇತಿಹಾಸಕಾರರು ಏನಂತ ಕರ್ತಾರೆ, ಅದೇ ರೀತಿ ಬ್ರಿಟಿಷ್ ಇತಿಹಾಸಕಾರರು 1857ರ ಸ್ವತಂತ್ರ ಸಂಗ್ರಾಮವನ್ನು ಏನೆಂದು ಕರೀತಾರೆ ಅಂತಕ್ಕಂಥ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಭಾರತೀಯ ಇತಿಹಾಸಕಾರರು ಈ ಹೋರಾಟವನ್ನು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತೇಳಿ ಕರೆದ್ರೆ, ಬ್ರಿಟಿಷ್ ಇತಿಹಾಸಕಾರರು ಏನು ಮಾಡ್ತಾರೆ, ಇದನ್ನು ಸಿಪಾಯಿ ದಂಗೆ ಅಂತೇಳಿ ಕರಿತೀವಿ. ಈ ಉದಾಹರಣೆ ಮೂಲಕ ಏನು ಮಾಡ್ಬೋದು, ಇತಿಹಾಸಕಾರರು ಸಹಿತ ವಿಭಿನ್ನ ದೃಷ್ಟಿಕೋನ ಇದೆ ಅಂತಕ್ಕಂಥದ್ದು ನಮಗೇನಾಗುತ್ತೆ, ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಇವಾಗ ಏನಪ್ಪ ಅಂದರೆ, ಆಧಾರ ಅಂದ್ರೇನು? ಇತಿಹಾಸ ರಚನೆಗೆ ಬೇಕಾದಂಥ ಮೂಲ ಸಾಮಗ್ರಿಗಳನ್ನೇ ನಾವು ಆಧಾರ ಅಂತೇಳಿ ಕರಿತೀವಿ. ಪ್ರಾಚೀನ ಕಾಲದಿಂದಲೂ ಮನುಷ್ಯರು ಏನು ಮಾಡ್ತಾರಪ್ಪ ಅಂದರೆ, ತನ್ನ ಬದುಕನ್ನು ಕಟ್ಟಿಕೊಳ್ಳಲು ವಿವಿಧ ಬಗೆಯ ಅನುಕೂಲತೆಗಳನ್ನ ಮಾಡಿಕೊಂಡಿರ್ತಾರೆ ಅಂತಕ್ಕಂಥದ್ದು. ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡಂಥ ವಸ್ತುಗಳು ಇಂದಿಗೂ ಸಹಿತ ಉಳಿದುಕೊಂಡಿದ್ದರೆ ಅವುಗಳನ್ನು ಆಕಾರಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಆದ್ದರಿಂದ ಇಂದಿನವರು ಬಳಸಿ ಬಿಟ್ಟು ಹೋಗಿರ್ತಕ್ಕಂಥ ವ್ಯವಸಾಯದ ಪರಿಕರಗಳಾಗಿರ್ಬೋದು,
ದೇವಾಲಯಗಳಾಗಿರ್ಬೋದು, ಇತರ ಧಾರ್ಮಿಕ ಕಟ್ಟಡಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಆಯುಧಗಳಾಗಿರ್ಬೋದು ಮುಂತಾದವು. ಇವುಗಳನ್ನೆಲ್ಲ ನಾವೇನು ಕರಿತೀವಿ? ಇತಿಹಾಸದ ಆಕಾರಗಳು ಅಂತೇಳಿ ಕರಿತೀವಿ. ಈ ಇತಿಹಾಸದ ಆಕಾರಗಳನ್ನು ಬಳಸಿಕೊಂಡು ಇತಿಹಾಸಕಾರರು ಇತಿಹಾಸವನ್ನು ಬರೆಯಲು ಉಪಯೋಗಿಸಿಕೊಳ್ಳುತ್ತಾರೆ ಅಂತಕ್ಕಂಥದ್ದು. ಹಾಗೆಯೇ ನಮಗೆ ಈ ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು ಸಹಿತ ಇತಿಹಾಸ ರಚನೆಗೆ ಪ್ರಮುಖ ಅಂಶಗಳಾಗಿವೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇತಿಹಾಸ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನೇ ನಾವೇನು ಕರಿತೀವಿ? ಆಧಾರಗಳು ಅಂತೇಳಿ ಕರಿತೀವಿ. ಆಧಾರಗಳನ್ನು 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ 2 ವಿಧ ಬರ್ತವೆ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದ ವಿಧಗಳು ಯಾವಪ್ಪ ಅಂದರೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವಪ್ಪ ಅಂದರೆ ಕತೆ, ಲಾವಣಿ, ಐತಿಹ್ಯ, ಜನಪದ ಗೀತೆ. ನೆಕ್ಸ್ಟು ಆಧಾರಗಳ 2ನೇ ವಿಧವಾದಂಥ ಪುರಾತತ್ವ ಆಧಾರಗಳಲ್ಲಿ ಬರ್ತಕ್ಕಂಥ ಅಂಶಗಳು ಯಾವಪ್ಪ ಅಂದರೆ ವಿಧಗಳು ಯಾವಪ್ಪ ಅಂತಂದರೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರ ಅವಶೇಷಗಳು. ಇತಿಹಾಸದ ಆಧಾರದ ಮೊದಲ ವಿಧವಾದಂಥ ಸಾಹಿತ್ಯ ಆಧಾರಗಳಲ್ಲಿ ನಾವು ಫಸ್ಟ್ನೇದು ಲಿಖಿತ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡೋಣ. ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾದ ಯಾವುದಪ್ಪ ಅಂದರೆ ಈ ಲಿಖಿತ ಸಾಹಿತ್ಯ ಅಂತಕ್ಕಂಥದ್ದು. ಈ ಸಾಹಿತ್ಯವು ನಮಗೆ ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಸಾಹಿತ್ಯ ರಚನೆಯ ಕಾಲದ ಐತಿಹಾಸಿಕ ಅಂಶಗಳನ್ನು ಏನು ಮಾಡ್ತದೆ? ನಮ್ಮ ಕಣ್ಣು ಮುಂದೆ ತರಬಲ್ಲದು ಅಂತಕ್ಕಂಥದ್ದು. ಸಾಹಿತ್ಯ ರಚನೆಯೊಂದು ಯಾವ ಕಾಲದಲ್ಲಿ ರಚನೆ ಆಯ್ತಲ್ಲ ಆ ಪ್ರಚಲಿತದಲ್ಲಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತೆ ಅಂತಕ್ಕಂಥದ್ದು. ಸಾಹಿತ್ಯದಲ್ಲಿ ಸಹಿತ 2 ಪ್ರಕಾರಗಳು ಬರ್ತವೆ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು. ಉದಾಹರಣೆಗೆ ನಾವೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಅಂದರೆ ನಮಗೆ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಅದರ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಕಳಿಂಗ ಯುದ್ಧದಿಂದ ಅಶೋಕ ಯಾವ ರೀತಿಯಾಗಿ ಮನಪರಿವರ್ತನೆ ಆದ ಅಂತಕ್ಕಂಥ ಘಟನೆಗಳು, ಅವನು ಯಾವ ರೀತಿಯಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿರ್ತಕ್ಕಂಥ ಆ ಕಳಿಂಗ ಯುದ್ಧದ ಒಂದು ರಕ್ತಪಾತದ ಒಂದು ವಿಷಯವನ್ನು ನಾವು ತಿಳ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಅಂದಿನ ಕಾಲಘಟ್ಟದ ವಿಷಯಗಳನ್ನ ಏನು ಮಾಡ್ತೀವಿ ಸಾಹಿತ್ಯ ಕೃತಿಗಳ ಮೂಲಕ ನಾವು ಇವತ್ತು ತಿಳ್ಕೊತೀವಿ ಅಂತಕ್ಕಂಥಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಅದು ಸಾಹಿತ್ಯ ಕೃತಿಗಳು ಏನು ಮಾಡ್ತಾವಪ್ಪ ಅಂತಂದರೆ ನಮಗೆ ಇಂದಿನ ಆಗಿರ್ಬೋದು ಅಥವಾ ಇಂದಿನ ಕಾಲದ ಅಥವಾ ಪ್ರಚಲಿತಕ್ಕಂಥ ಸಂಗತಿಗಳನ್ನು ನಮಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ತಿಳಿಸಿಕೊಡ್ತವೆ ಅಂತಕ್ಕಂಥದ್ದು. ಸಾಹಿತ್ಯ ಆಧಾರಗಳಲ್ಲಿ 2 ವಿಧ ಬರ್ತವೆ. ಅವುಗಳೆಂದರೆ ಒಂದು ದೇಶೀಯ ಸಾಹಿತ್ಯ, ಒಂದು ವಿದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು. ಇವಾಗ ದೇಶೀಯ ಸಾಹಿತ್ಯದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ ಅಂತಕ್ಕಂಥದ್ದು. ದೇಶೀಯ ಸಾಹಿತ್ಯ ಅಂದರೆ ಏನಪ್ಪ ಅಂದರೆ ದೇಶೀಯ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತೇಳಿ ಕರಿತೀವಿ. ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತೇಳಿ ಕರಿತೀವಿ. ಅಂದರೆ ದೇಶೀಯ ಭಾಷೆಗಳು ಯಾವ್ಯಾವು? ಸಂಸ್ಕೃತ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಹೀಗೆ ಹಲವಾರು ಭಾಷೆಗಳೇನಪ್ಪ ಅಂದರೆ ನಮ್ಮ ದೇಶೀಯ ಭಾಷೆಗಳಾಗಿರ್ತವೆ ಅಂತಕ್ಕಂಥದ್ದು. ಈ ಭಾಷೆಗಳಲ್ಲಿ ಏನು ಮಾಡ್ತೀವಿ ನಾವು ಸಾಹಿತ್ಯ ಕೃತಿಗಳನ್ನು ದೇಶೀಯ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡ್ತೀವಿ ಅಂತಕ್ಕಂಥದ್ದು. ಅಂದರೆ ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ರಚನೆ ಆದಂಥ ಗ್ರಂಥಗಳು ಯಾವಪ್ಪ ಅಂತಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಆಲರಾಜನ ಗಾಥಾ ಸಪ್ತಸತಿ, ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತೆ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸು, ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಸಂಗಮ್ ಸಾಹಿತ್ಯಗಳು ಮುಂತಾದವು ಏನು ಮಾಡ್ತಾವಪ್ಪ ಅಂದರೆ ಇವೆಲ್ಲ ದೇಶೀಯ ಸಾಹಿತ್ಯ ಕೃತಿಗಳಾಗಿವೆ ಅಂತಕ್ಕಂಥದ್ದು. ಇವುಗಳು ಆ ಕಾಲಘಟ್ಟದಲ್ಲಿ ತಮ್ಮ ರಚನೆಯ ಕಾಲದಲ್ಲಿರ್ತಕ್ಕಂಥ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಆಡಳಿತ ವ್ಯವಸ್ಥೆಗಳ ಬಗ್ಗೆ ಮುಂತಾದ ಚಿತ್ರಣಗಳನ್ನು ನಮ್ಮ ಮುಂದೆ ತಂದು ಕೊಡುತ್ತವೆ ಅಂತಕ್ಕಂಥದ್ದು. ನೆಕ್ಸ್ಟು ವಿದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು. ಅಂದರೆ ಸಾಹಿತ್ಯ ಪ್ರಕಾರಗಳಲ್ಲಿರ್ತಕ್ಕಂಥ ಲಿಖಿತ ಸಾಹಿತ್ಯ ಆಧಾರಗಳಿರ್ತಕ್ಕಂಥ ಲಿಖಿತ ಸಾಹಿತ್ಯದಲ್ಲಿರ್ತಕ್ಕಂಥ
ಫಸ್ಟ್ನೇ ವಿಧ ದೇಶೀಯ ಸಾಹಿತ್ಯ, ಎರಡನೇದು ವಿದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು. ವಿದೇಶೀಯ ಸಾಹಿತ್ಯ ಅಂದ್ರೇನಪ್ಪ ಅಂದರೆ ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಯ ರೂಪದಲ್ಲಿ ದಾಖಲಿಸಿದ್ದಾರೆ. ಅವುಗಳನ್ನೇನು ಕರಿತೀವಿ ನಾವು? ವಿದೇಶೀಯ ಸಾಹಿತ್ಯ. ಅಂದರೆ ವಿದೇಶಗಳಿಂದ ಭಾರತಕ್ಕೆ ಬಂದಂಥ ಪ್ರವಾಸಿಗಳಾಗಿರ್ಬೋದು, ರಾಯಭಾರಿಗಳಾಗಿರ್ಬೋದು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥ ತಮ್ಮ ಅನುಭವಗಳನ್ನು ಬರವಣಿಗೆಗಳ ಮೂಲಕ ದಾಖಲೆ ಮಾಡಿದ್ದಾರೆ. ಅವುಗಳನ್ನು ಏನು ಕರಿತೀವಿ? ವಿದೇಶೀಯ ಸಾಹಿತ್ಯ ಅಂತೇಳಿ ಕರಿತೀವಿ. ವಿದೇಶೀಯ ಸಾಹಿತ್ಯ ಕೃತಿಗಳು ಯಾವಪ್ಪ ಅಂತಂದರೆ ಮೆಗಸ್ತನಿಸ್ನ ಇಂಡಿಕಾ, ಪಾಯಿಯಾನ ಗೋಕೋಕಿ, ವೆಯನ್ಸ್ಟ್ಯಾಂಗನ ಸಿಯೂಕಿ, ಟಾಲೆಮಿಯ ಜಿಯೋಗ್ರಫಿ, ಬರೋನಿಯ ತಾರೀಖೆ ಫಿರೋಜ್ಶಾಹಿ, ಪರಿಸ್ತನ ತಾರೀಖೆ ಪರಿಸ್ತಾ, ಬಾಬರ್ನ ತುಜಿಕಿ ಬಾಬರಿ ಅಂತಕ್ಕಂಥ ಇವೆಲ್ಲ ಏನಪ್ಪ ಅಂದರೆ ವಿದೇಶೀಯ ಸಾಹಿತ್ಯ ಕೃತಿಗಳಾಗಿರ್ತವೆ ಅಂತಕ್ಕಂಥದ್ದು. ಇವುಗಳ ಹೊರತಾಗಿಯೂ ಸಹಿತ ಇನ್ನೂ ಅನೇಕ ಗ್ರಂಥಗಳು ಈ ಸಾಲಿಗೆ ಸೇರ್ತವೆ. ಇವುಗಳು ಸಹಿತ ವಿದೇಶಿ ಸಾಹಿತ್ಯ ಕೃತಿಗಳು ಸಹಿತ ಆ ಕಾಲಘಟ್ಟದ ಸಾಮಾಜಿಕ ಜೀವನ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಣಗಳು ನಮಗೆ ಮಾಡ್ತಾವೆ, ತಿಳಿಸಿಕೊಡ್ತವೆ ಅಂತಕ್ಕಂಥದ್ದು. ಈ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಕ್ಕಿರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ ದೇಶೀಯ ಸಾಹಿತ್ಯದಲ್ಲಿರ್ತಕ್ಕಂಥದ್ದು ನಮ್ಮವರೇ ರಚನೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠ ಅಂಶಗಳು ಅಂದರೆ ನಮ್ಮವರೇ ಆಗಿರ್ತಾರಲ್ಲ, ನಮ್ಮ ಬಗ್ಗೆ ನಾವೇ ಹೆಮ್ಮೆಯಿಂದ ಹೇಳ್ಕೊಡ್ತಕ್ಕಂಥ ಒಂದು ಗ್ರಂಥಗಳಲ್ಲಿ ಆ ವಿಷಯಗಳನ್ನ ಜಾಸ್ತಿ ನಮೂದು ಮಾಡಿರ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆ ವಿದೇಶಿ ಸಾಹಿತ್ಯದಲ್ಲಿ ಏನಪ್ಪ ಅಂದರೆ ಆ ವಿದೇಶದಿಂದ ಬಂದಿರತಕ್ಕಂಥ ಯಾತ್ರಾರ್ಥಿಗಳು ಇರ್ತಾರಲ್ಲ ಅವರಿಗೆ ಸ್ಥಳೀಯ ಜ್ಞಾನದ ಕೊರತೆಯಿಂದ, ತಪ್ಪು ತಿಳುವಳಿಕೆಯಿಂದ ಆ ಗ್ರಂಥಗಳಲ್ಲಿ ವ್ಯಕ್ತವಾಗಿರ್ತವೆ ಅಂತಕ್ಕಂಥದ್ದು. ಇವು ಲಿಖಿತ ಸಾಹಿತ್ಯದ ಒಂದು ನ್ಯೂನತೆಗಳಾಗಿವೆ ಅಂತಕ್ಕಂಥದ್ದು. ಈ ನ್ಯೂನತೆಗಳನ್ನು ಗಮನದಲ್ಲಿಟ್ಕೊಂಡು ಇತಿಹಾಸವನ್ನು ರಚನೆ ಮಾಡಬೇಕಾದಂಥ ಒಂದು ಸವಾಲು ನಮ್ಮ ಇತಿಹಾಸಕಾರರ ಮುಂದಿದೆ ಅಂತಕ್ಕಂಥದ್ದು. ಮುಂದೇದು ಆಧಾರಗಳ ಎರಡನೇ ವಿಧ, ಸಾಹಿತ್ಯಾಧಾರದ ಎರಡನೇ ವಿಧವಾದಂಥ ಲಿಖಿತ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡೋಣ. ಸಾಹಿತ್ಯಾಧಾರದ ಎರಡನೇ ವಿಧವಾದ ಮೌಖಿಕ ಸಾಹಿತ್ಯವನ್ನು ಕುರಿತು ನಾವು ಇವಾಗ ಅಧ್ಯಯನ ಮಾಡೋಣ. ಮೌಖಿಕ ಸಾಹಿತ್ಯ ಅಂದ್ರೆ ಏನಪ್ಪ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕತೆ, ಲಾವಣಿ, ಜನಪದ ಗೀತೆ ಮೊದಲಾದವುಗಳನ್ನು ಮೌಖಿಕ ಸಾಹಿತ್ಯ ಅಂತೇಳಿ ಕರಿತೀವಿ. ಅಂದರೆ ದೇಶೀಯ ಭಾಷೆಗಳಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದು ಈ ಹಾಡು ಆಗಿರ್ಬೋದು, ಕಥೆ ಆಗಿರ್ಬೋದು, ಲಾವಣಿ ಆಗಿರ್ಬೋದು, ಐತಿಹ್ಯ ಆಗಿರ್ಬೋದು, ಜನಪದ ಗೀತೆಗಳ ಮೂಲಕ ನಮ್ಮ ಸಾಹಿತ್ಯಕ್ಕೆ ಬೆಳಕು ಚೆಲ್ತಕ್ಕಂಥ ಒಂದು ಕೆಲಸವನ್ನು ಮೌಖಿಕ ಸಾಹಿತ್ಯ ಮಾಡುತ್ತೆ ಅಂತಕ್ಕಂಥದ್ದು. ಅನಾದಿ ಕಾಲದಿಂದಲೂ ಸಹಿತ ಮಾನವರು ತಮ್ಮ ಅನುಭವ ಮತ್ತು ನೆನಪುಗಳನ್ನು ಏನು ಮಾಡ್ತಾರೆ, ಹಾಡುಗಳಾಗಿರ್ಬೋದು, ಕಥೆ, ಲಾವಣಿ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು. ಜನಪದರು ಸ್ಥಳೀಯ ವೀರರ ಬಗೆಗೆ ಲಾವಣಿಗಳನ್ನ ಕಟ್ಟಿಯಾಡುತ್ತಾರೆ. ಉದಾಹರಣೆಗೆ ಏನಪ್ಪ ಅಂದರೆ ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೇಡೋಸ್ ಟೇಲರ್ ಮೊದಲಾದವರ ಬಗ್ಗೆ ಲಾವಣಿಗಳನ್ನ ಕಟ್ಟಿಯಾಡಿದ್ದಾರೆ. ಅಂದರೆ ನಮ್ಮ ಸ್ವತಂತ್ರ ವೀರರ ಬಗ್ಗೆ ಏನು ಮಾಡಿದ್ದಾರೆ, ತಮ್ಮದೇ ಆದಂಥ ಕಥೆ, ಲಾವಣಿ, ಹಾಡುಗಳ ಮೂಲಕ ಏನು ಮಾಡ್ತಾರೆ, ಹಾಡುಗಳನ್ನ ಆಡಿದ್ದಾರೆ ಅಂತಕ್ಕಂಥದ್ದು. ಐತಿಹ್ಯ ಅಂದ್ರೆ ಏನಪ್ಪ ಅಂತಂದರೆ ಸ್ಥಳ ಪುರಾಣಗಳು ಅಂತಕ್ಕಂಥದ್ದು. ಪ್ರತಿಯೊಂದು ಊರಿಗೂ ಸಹಿತ ಅದರದ್ದೇ ಆದಂಥ ಇತಿಹಾಸ ಇರ್ತದೆ. ಉದಾಹರಣೆಗೆ ಶ್ರವಣಬೆಳಗೊಳ ಅಂತ ತೆಗೆದುಕೊಂಡಾಗ ಅಲ್ಲಿ ಚಾಮುಂಡರಾಯನ ಮಂತ್ರಿ ಆಗಿರ್ತಕ್ಕಂಥ 4ನೇ ರಾಚಮಲ್ಲಿ ಏನು ಮಾಡ್ತಾನೆ, 58 ಅಡಿ ಎತ್ತರದ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ರಚನೆ ಮಾಡಿದ್ದಾನೆ ಅಂತಕ್ಕಂಥ. ಬೆಂಗಳೂರು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ವಿಧಾನಸೌಧದ ಬಗ್ಗೆ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಬಗ್ಗೆ ಆಗಿರ್ಬೋದು, ಕೆಂಪೇಗೌಡ ಸ್ಮಾರಕದ ಬಗ್ಗೆ ಆಗಿರ್ಬೋದು, ಕೊಪ್ಪಳದಲ್ಲಿರ್ತಕ್ಕಂಥ ಗವಿಮಠದ ಬಗ್ಗೆ ಆಗಿರ್ಬೋದು, ಪಟ್ಟದಕಲ್ಲಿರ್ತಕ್ಕಂಥ ರಚನೆಗಳಾಗಿರ್ಬೋದು, ಗೋಕರ್ಣ, ಮೈಸೂರಿನ ಚಾಮುಂಡಿ ಬೆಟ್ಟದ ಕುರಿತ ಮಾಹಿತಿ ಆಗಿರ್ಬೋದು, ಒಟ್ಟಾರೆಯಾಗಿ ಮೊದಲಾದ ಊರುಗಳ ಹೆಸರಿನ ಹಿಂದಿರ್ತಕ್ಕಂಥ ಹಲವಾರು ಐತಿಹಾಸಿಕ ಸ್ಥಳ ಪುರಾಣಗಳನ್ನು ಏನು ಮಾಡ್ತದೆ, ನಮಗೆ ತಿಳಿಸಿಕೊಡ್ತದೆ ಅಂತಕ್ಕಂಥದ್ದು. ಹಾಗೆಯೇ ಪ್ರತಿ ಹಳ್ಳಿ, ನಗರಗಳ ಹಿಂದೆಯೂ ಸಹಿತ ಐತಿಹ್ಯಗಳು ಅಥವಾ ಸ್ಥಳ ಪುರಾಣಗಳು ಇರ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳಲ್ಲಿ 4 ವಿಧಗಳಿವೆ ಅಂತಕ್ಕಂಥದ್ದು. 1 ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು, 4 ಇತರ ಅವಶೇಷಗಳು ಅಂತಕ್ಕಂಥದ್ದು. ಈ ಪುರಾತತ್ವ ಆಧಾರಗಳು ಅಂದ್ರೇನು? ಈ ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲೂ ಸಹಿತ ಅಡಗಿವೆ ಅಂತಕ್ಕಂಥದ್ದು. ಭೂಮಿಯ ಒಳಗಿರ್ತಕ್ಕಂಥ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆಯುವ ಒಂದು
ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ? ಭೂ ಉತ್ಖನನ ಅಂತೇಳಿ ಕರಿತೀವಿ. ಭೂಮಿಯ ಒಳಗಿರ್ತಕ್ಕಂಥ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗಿಯುವ ಮೂಲಕ ಹೊರತೆಗೆತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಕರಿತೀವಿ ಉತ್ಖನನ. ಈ ಉತ್ಖನನದ ಫಲವಾಗಿ ಏನಾಯ್ತು? ನಮಗೆ ಹರಪ್ಪ ನಾಗರಿಕತೆ ಅಂತಕ್ಕಂಥ ಬೆಳಕಿಗೆ ಬಂತು. ಉತ್ಖನನದ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಮಗೆ ಕಟ್ಟಡಗಳ ಅವಶೇಷಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಮಡಿಕೆ ಚೂರಾಗಿರ್ಬೋದು, ಬಳೆ ಆಗಿರ್ಬೋದು, ಮುದ್ರೆ ಆಗಿರ್ಬೋದು, ಮಣೆ, ಎಲುಬು, ಲೋಹ ಮುಂತಾದವುಗಳು ಸಹಿತ ನಮಗೆ ದೊರೆಯುತ್ತವೆ ಅಂತಕ್ಕಂಥದ್ದು. ಇವುಗಳನ್ನು ವಿವಿಧ ವೈಜ್ಞಾನಿಕ ಮಾರ್ಗವನ್ನು ಬಳಸಿಕೊಂಡು ಏನು ಮಾಡಿದ್ದಾರೆ? ವಿಶ್ಲೇಷಿಸಿದ್ದಾರೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಪುರಾತತ್ವ ಆಧಾರಗಳೇನಪ್ಪ ಅಂದರೆ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಪಳಿಯುಳಿಕೆಗಳ ಬಗ್ಗೆ ಒಂದು ವೈಜ್ಞಾನಿಕವಾದಂಥ ಒಂದು ಜ್ಞಾನವನ್ನು ಬೆಳೆಸಲು ಸಹಾಯಕ ಆಗಿದೆ. ಅಂದಿನ ಕಾಲಘಟ್ಟದ ಶಾಸನಗಳು, ನಾಣ್ಯಗಳು, ಕಟ್ಟಡಗಳು, ಮಡಿಕೆಚೂರು, ಬಳೆ, ಮುದ್ರೆ, ಮಣಿ, ಎಲುಬು, ಮುಂತಾದವುಗಳು ಯಾವ ರೀತಿಯಾಗಿ ನಾವು ಆ ಸಲಕರಣೆಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಂದಿನ ಕಾಲದ ಒಂದು ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಂತಕ್ಕಂಥದ್ದು ನಮಗೆ ಪುರಾತತ್ವ ಆಧಾರಗಳು ತಿಳಿಸಿಕೊಡ್ತವೆ ಅಂತಕ್ಕಂಥದ್ದು. ಪುರಾತತ್ವ ಆಧಾರಗಳ ಮೊದಲನೇ ವಿಧವಾದಂಥ ಶಾಸನಗಳ ಬಗ್ಗೆ ನೋಡೋಣ. ಇವಾಗ ಶಾಸನ ಅಂದರೆ ಏನಪ್ಪ ಅಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಈ ಶಾಸನಗಳನ್ನ ಎಲ್ಲಿ ಬರೀತಾರಪ್ಪ ಅಂದರೆ ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಅಲೆಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಏನು ಮಾಡ್ತಾರೆ? ಈ ಶಾಸನಗಳನ್ನು ಬರೀತಾರೆ ಅಂತಕ್ಕಂಥದ್ದು. ಅಂದಿನ ಘಟನೆಗಳ ಜೊತೆ ನೇರ ಸಂಬಂಧವನ್ನು ಹೊಂದಿರುವುದರಿಂದ ಶಾಸನಗಳು ಸಹಿತ ನಮಗೆ ಹೆಚ್ಚು ವಿಶ್ವಾಸಾರ್ಹವಾಗಿ ಕಂಡು ಬರ್ತವೆ ಅಂತಕ್ಕಂಥದ್ದು. ಶಾಸನಗಳು ಇವಾಗ ಉದಾಹರಣೆಗೆ ಅಶೋಕನ ಮಸ್ಕಿ ಶಾಸನ ಆಗಿರ್ಬೋದು. ಅಶೋಕನ ಒಂದು ದೇವನಾಮ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥ ಹೆಸರು ನಮಗೇನಾಯಿತು? ಮಸ್ಕಿ ಶಾಸನದಿಂದ ಗೊತ್ತಾಯಿತು ಅಂತಕ್ಕಂಥ. ಈ ರೀತಿಯಾಗಿ ಹಲವಾರು ವಿಚಾರಗಳೇನಾಗ್ತವೆ ನಮಗೆ ಶಾಸನಗಳಿಂದ ಗೊತ್ತಾಗ್ತವೆ ಅಂತಕ್ಕಂಥದ್ದು. ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡು ಬಂದಿರತಕ್ಕಂಥ ಆರಂಭಿಕ ಶಾಸನಗಳಾಗಿವೆ ಅಂತಕ್ಕಂಥದ್ದು. ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡು ಬರ್ತವೆ ಅಂತಕ್ಕಂಥದ್ದು. ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು, ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ತಿಳಿಸ್ತಕ್ಕಂಥ ಐಹೊಳೆ ಶಾಸನ ಆಗಿರ್ಬೋದು, ಕಾರವೇಲಿನ ಆತಿಗುಂಪ ಶಾಸನವಾಗಿರ್ಬೋದು, ಇವೆಲ್ಲವೂ ಸಹಿತ ಅವರ ಸೈನಿಕ ಸಾಧನೆಗಳನ್ನ ಸವಿವರವಾಗಿ ತಿಳಿಸ್ಕೊಡ್ತವೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಚೋಳರ ಗ್ರಾಮಾಡಳಿತವನ್ನು ತಿಳಿಸ್ತಕ್ಕಂಥ ಉತ್ತರ ಮೇರೂರಿನ ಶಾಸಕ ಆಗಿರ್ಬೋದು. ಒಟ್ಟಾರೆಗೆ ಇವಲ್ಲದೆ ಆಗಿನ ಕಾಲಘಟ್ಟದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನ ಏನು ಮಾಡ್ತವೆ? ಶಾಸನಗಳು ತಿಳಿಸಿಕೊಡುತ್ತವೆ ಅಂತ. ಒಟ್ಟಾರೆಯಾಗಿ ಪ್ರಾಚೀನ ಕಾಲದ ಸಾಮಾಜಿಕ, ಆರ್ಥಿಕ, ಆಡಳಿತ, ನ್ಯಾಯ ಅಂತಕ್ಕಂಥ ಯಾವ ರೀತಿಯಾಗಿತ್ತು ಅಂತಕ್ಕಂಥ ನಮಗೆ ಶಾಸನಗಳ ಮೂಲಕ ತಿಳಿಯುತ್ತೆ ಅಂತಕ್ಕಂಥದ್ದು. ಪುರಾತತ್ವ ಆಧಾರಗಳ ಎರಡನೇ ವಿಧವಾದ ನಾಣ್ಯಗಳ ಬಗ್ಗೆ ಇವಾಗ ನಾವು ಅಧ್ಯಯನ ಮಾಡೋಣ ಅಂತಕ್ಕಂಥದ್ದು. ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಸಹಿತ ಹಲವು ಮಹತ್ವದ ಸಂಗತಿಗಳನ್ನ ಏನಾಗಿರ್ತವೆ? ಒಳಗೊಂಡಿರ್ತವೆ. ಅಂದರೆ ಇವುಗಳನ್ನು ಓಡಿಸಿದ ರಾಜ ಯಾರು, ಅದರಲ್ಲಿರ್ತಕ್ಕಂಥ ಪ್ರದೇಶದ ವ್ಯಾಪ್ತಿ ಯಾವ ರೀತಿಯಾಗಿತ್ತು, ಅಲ್ಲಿರ್ತಕ್ಕಂಥ ಆಡಳಿತ ಭಾಷೆ ಯಾವುದಿತ್ತು, ರಾಜನ ಬಿರುದು ಮತ್ತು ಸಾಧನೆ ಯಾವ ರೀತಿಯಾಗಿತ್ತು, ರಾಜನ ಮತಧರ್ಮ ಯಾವುದು, ರಾಜ್ಯದ ಆರ್ಥಿಕ ಸ್ಥಿತಿ ಹೇಗಿತ್ತು, ಲೋಹ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳ ಪಾತ್ರ ಮಹತ್ವವಾದದ್ದು ಅಂತಕ್ಕಂಥದ್ದು. ಸಮುದ್ರಗುಪ್ತನು ಸಹಿತ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನೆ ಅಂತಕ್ಕಂಥ. ಅವುಗಳ ಮೇಲಿರ್ತಕ್ಕಂಥ ಚಿತ್ರಗಳ ಆಧಾರದ ಮೇಲೆ ಅವನು ಸಂಗೀತ ಪ್ರಿಯನಾಗಿದ್ದ ಅಂತಕ್ಕಂಥದ್ದು. ಅಶ್ವಮೇಧ ಯಾಗ ಮಾಡಿದನೆಂದು ಹೇಳಲಾಗುತ್ತದೆ ಅಂತಕ್ಕಂಥದ್ದು. ಗೌತಮಿಪುತ್ರ ಶಾತಕರ್ಣಿಯು ಸಹಿತ ನಹಪಣ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಅದರ ಮೇಲೆ ಬರೆದಿದ್ದಾನೆ. ಇದರಿಂದ ಶಾತಕರ್ಣಿ ನಹಪಣನನ್ನು ಸೋಲಿಸಿದ್ದಾನೆ ಅಂತಕ್ಕಂಥಕ್ಕೆ ಪುಷ್ಟಿ ದೊರೆಯುತ್ತದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರಕಿರುವುದನ್ನು ಗಮನಿಸಿದರೆ ಈ ಪ್ರದೇಶದಲ್ಲಿ 2000 ವರ್ಷಗಳ ಹಿಂದೆ ರೋಮ್ ಜೊತೆ ವ್ಯಾಪಾರ ಸಂಪರ್ಕ ಹೊಂದಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಈ ನಾಣ್ಯಗಳ ಮೂಲಕ ಏನಪ್ಪ ಅಂದರೆ ಒಂದು ಪ್ರದೇಶದ ಸಂಪೂರ್ಣ ಆರ್ಥಿಕ ಸ್ಥಿತಿಗತಿಗಳು ಗೊತ್ತಾಗುತ್ತವೆ ಅಂತಕ್ಕಂಥ. ಅಂದರೆ ಉದಾಹರಣೆ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಮೊದಲು ಬೆಳ್ಳಿ ನಾಣ್ಯಗಳನ್ನು ಜಾರಿಗೆ ತರ್ತಾನೆ, ಆಮೇಲೆ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಈಗ ಒಂದೊಂದಾಗಿ ಜಾರಿಗೆ ತರೋದ್ರಿಂದ ಏನಾಗುತ್ತಾ? ಸಾಮ್ರಾಜ್ಯ ಆರ್ಥಿಕ ದಿವಾಳಿ ಅಂದರೆ ಯಾವ ಸಾಮ್ರಾಜ್ಯದವರು ನಾಣ್ಯಗಳನ್ನು ಮುದ್ರಿಸ್ತಾರೆ ಅಂತೇಳಿ ಅವರು ಇದು ಮಾಡಬೇಕಾಗಿತ್ತು. ತಾಮ್ರದ ನಾಣ್ಯಗಳನ್ನು ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದಾಗ ಅದು ಎಲ್ಲರೂ ಮುದ್ರಿಸೋಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತಪ್ಪ ಅಂತಂದರೆ ಅಲ್ಲಿ ರಾಜ್ಯ ಅಂತಕ್ಕಂಥ ಆರ್ಥಿಕ ದಿವಾಳಿತನಕ್ಕೆ ಒಳಗಾಗಿತ್ತು ಅಂತಕ್ಕಂಥ. ಅದಕ್ಕೋಸ್ಕರ ಮೊಹಮ್ಮದ್ ಬಿನ್ ತುಘಲಕ್ನ ಹುಚ್ಚು ದೊರೆ ಅಂತೇಳಿ ಕರಿತೀವಿ ಅಂತಕ್ಕಂಥ. ಒಟ್ಟಾರೆಯಾಗಿ ಆ ರಾಜ್ಯದ ಸ್ಥಿತಿಗತಿಗಳು ಏನು ಮಾಡ್ತಾವ? ಆ ರಾಜನ ಮೇಲೆ ಅವಲಂಬಿತವಾಗಿರ್ತಾವೆ. ಅಲ್ಲಿರ್ತಕ್ಕಂಥ ನಾಣ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತಕ್ಕಂಥದ್ದು ಇದರಿಂದ ನಮಗೇನಾಗುತ್ತೆ? ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇವಾಗ ಪುರಾತತ್ವ ಆಧಾರಗಳ 3ನೇ ವಿಧವಾದಂಥ ಸ್ಮಾರಕಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತಕ್ಕಂಥ. ಸ್ಮಾರಕಗಳು, ಈ ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ ಅಂತಕ್ಕಂಥದ್ದು.
ಅಂದರೆ ಸ್ಮಾರಕಗಳು ಯಾವುವು? ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು, ಸ್ತಂಭಗಳು ಮುಂತಾದವುಗಳೆಲ್ಲವೇನಪ್ಪ ಅಂದರೆ ಸ್ಮಾರಕಗಳು. ಮೇರೂಲಿರ್ತಕ್ಕಂಥ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದಲ್ಲಿರ್ತಕ್ಕಂಥ ಗೋಲುಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಯಾವ ರೀತಿಯಾಗಿತ್ತು, ಯಾವ ರೀತಿ ಪ್ರಬುದ್ಧತೆ ಸಾಧಿಸಿತ್ತು ಅಂತಕ್ಕೆ ಸಾಕ್ಷಿಗಳಾಗಿವೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಶಹಜಾನ್ ಮತ್ತು ಮುಮ್ತಾಜ್ల ಪ್ರೇಮ ಕಥನವನ್ನು ತಿಳಿಸ್ತಕ್ಕಂಥ ತಾಜ್ ಮಹಲ್ ಆಗಿರ್ಬೋದು, ಚಿತ್ತೋಡಗಢದ ವಿಜಯಸ್ತಂಭವು ರಾಣಕುಂಭನ ವಿಜಯವನ್ನು ಸಾರುತ್ತದೆ ಅಂತಕ್ಕಂಥದ್ದು, ಅಜಂತ ಎಲ್ಲೋರಲ್ಲಿರ್ತಕ್ಕಂಥ ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳಾಗಿರ್ಬೋದು, ಉಬ್ಬು ಶಿಲ್ಪಗಳಾಗಿರ್ಬೋದು ಮುಂತಾದವು ಏನು ಮಾಡ್ತಪ್ಪ ಅಂದ್ರೆ ಅಂದಿನ ಕಾಲದ ಕಲಾ ನೈಪುಣ್ಯತೆ ಅಂತಕ್ಕಂಥದ್ದು ಮತ್ತು ತಾಂತ್ರಿಕ ಕೌಶಲ್ಯತೆ ಯಾವ ರೀತಿಯಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿವೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಐಹೊಳೆ ಮತ್ತು ಪಟ್ಟದಕಲ್ಲಿರ್ತಕ್ಕಂಥ ದೇವಾಲಯಗಳಾಗಿರ್ಬೋದು, ಭಾರತೀಯ ದೇವಾಲಯಗಳಿರ್ತಕ್ಕಂಥ ವಾಸ್ತುಶಿಲ್ಪದ ವಿಕಾಸದ ಕ್ರಮವನ್ನು ಏನು ಮಾಡ್ತಾವೆ ನಮಗೆ ಇವು ತಿಳಿಸಿಕೊಡ್ತವೆ ಅಂತಕ್ಕಂಥ. ಅದೇ ರೀತಿಯಾಗಿ ನಳಂದದಲ್ಲಿರ್ತಕ್ಕಂಥ ಸ್ಮಾರಕಗಳಾಗಿರ್ಬೋದು, ಬಿದರ್ನಲ್ಲಿ ಗವಾನ ಕಟ್ಟಿಸಿದ ಮದ್ರಸಾ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ವಾಸ್ತುಶಿಲ್ಪಗಳಾಗಿರ್ಬೋದು ಅಂದಿನ ಕಾಲಘಟ್ಟದ ಶೈಕ್ಷಣಿಕ ಮಹತ್ವವನ್ನು ಏನು ಮಾಡ್ತವೆ ನಮಗೆ ತೋರ್ಪಡಿಸ್ತವೆ. ಹೀಗೆ ಸ್ಮಾರಕಗಳು ಅಂದಿನ ಕಾಲದ ಧಾರ್ಮಿಕತೆ ಆಗಿರ್ಬೋದು, ತಾಂತ್ರಿಕತೆ ಆಗಿರ್ಬೋದು, ವೈಜ್ಞಾನಿಕತೆ ಆಗಿರ್ಬೋದು, ಸೃಜನಶೀಲತೆ ಆಗಿರ್ಬೋದು ಮೊದಲಾದ ಆಯಾಮಗಳ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಸ್ಮಾರಕಗಳು ಮಾಡ್ತವೆ. ಸ್ಮಾರಕಗಳು ಅಂದಿನ ಕಾಲಘಟ್ಟದ ಒಂದು ಜಾಣತನ ಯಾವ ರೀತಿಯಾಗಿತ್ತು, ತಾಂತ್ರಿಕತೆ ಯಾವ ರೀತಿಯಾಗಿತ್ತು, ವೈಜ್ಞಾನಿಕತೆ ಯಾವ ರೀತಿಯಾಗಿತ್ತು, ಆಗಿನ ಕಾಲದ ಒಂದು ಎಲ್ಲ ವಿಚಾರಗಳನ್ನ ಏನು ಮಾಡ್ತವೆ ಈ ಸ್ಮಾರಕಗಳು ತಿಳಿಸ್ಕೊಡ್ತವೆ ಅಂತಕ್ಕಂಥದ್ದು. ಈ ಥರ ಮುಂದಿನದಾಗಿ ಪುರಾತತ್ವ ಆಧಾರಗಳ 4ನೇ ವಿಧ ಇತರ ಅವಶೇಷಗಳು. ಈ ಉತ್ಖನನದ ಸಂದರ್ಭದಲ್ಲಿ ದೊರೆತ ಮಡಿಕೆಚೂರು, ಮಣಿ, ಮುದ್ರೆ, ಲೋಹದ ತುಣುಕು ಮೊದಲಾದ ಅವಶೇಷಗಳ ಸಹಾಯದಿಂದ ಅಂದಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜೀವನವನ್ನು ಮಾತ್ರವಲ್ಲ, ಆಗಿನ ಕಾಲದ ವ್ಯಾಪಾರ ವ್ಯವಹಾರ ಯಾವ ರೀತಿಯಾಗಿತ್ತು, ಆಹಾರ ಪದ್ಧತಿ ಮೊದಲಾದವುಗಳನ್ನ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು. ಉತ್ಖನನದಲ್ಲಿ ದೊರೆತಕ್ಕಂಥ ಜೈವಿಕ ಸತ್ತ ಪ್ರಾಣಿ, ಪಕ್ಷಿ, ಮರಗಿಡಗಳ ಅವಶೇಷಗಳನ್ನು ಇಂಗಾಲ 14ರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಉತ್ಖನನ ಅಂದ್ರೇನಪ್ಪ ಅಂದರೆ ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಹೊರತೆಗೆತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಏನು ಕರಿತೀವಿ ಉತ್ಖನನ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಈ ಉತ್ಖನನದ ಮೂಲಕ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಬೆಳಕಿಗೆ ಬಂದವು ಅಂತಕ್ಕಂಥದ್ದು. ತಮಿಳುನಾಡಿನ ಅರಿಕೆಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಉತ್ಖನನದಿಂದ ರೋಮ್ ಮತ್ತು ದಕ್ಷಿಣ ಭಾರತ ನಡುವಿನ ವ್ಯಾಪಾರ ಸಂಬಂಧ ಯಾವ ರೀತಿಯಾಗಿತ್ತು ಅಂತಕ್ಕೆ ನಮಗೆ ಸಾಕ್ಷಿಗಳು ದೊರೆತವೆ ಅಂತಕ್ಕಂಥದ್ದು. ಹೀಗೆ ಉತ್ಖನನದ ಅವಶೇಷಗಳು ಕಾಲಾನಂತರದಲ್ಲಿ ಅದೃಶ್ಯಗೊಂಡ ಸಂಗತಿಗಳನ್ನು ಸಹಿತ ತಿಳಿಸ್ಕೊಡ್ತವೆ ಅಂತಕ್ಕಂಥದ್ದು. ಈ C14 ಅಥವಾ ರೇಡಿಯೋ ಆಕ್ಟಿವ್ ಕಾರ್ಬನ್ ಅಥವಾ ವಿಕಿರಣಶೀಲ ಇಂಗಾಲ ಅಂದ್ರೇನಪ್ಪ ಅಂದರೆ C14 ಅಂತಕ್ಕಂಥದ್ದು ಇದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಅಂತಕ್ಕಂಥದ್ದು. ಈ ವಿಧಾನಕ್ಕೆ ಒಳಪಡುವ ಅವಶೇಷಗಳು ಜೈವಿಕ ಅಂದರೆ ಮರ, ಗಿಡ, ಪ್ರಾಣಿ, ಪಕ್ಷಿ ಇತ್ಯಾದಿಗಳು ಇವೆಲ್ಲ ಏನಪ್ಪ ಅಂದರೆ ಪಳಿಯುಳಿಕೆಗಳು. ಪ್ರತಿಯೊಂದು ಜೀವಿಯಲ್ಲೂ ಸಹಿತ ಇಂಗಾಲ 12 ಮತ್ತು ಇಂಗಾಲ 14 ಸಮ ಪ್ರಮಾಣದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಜೀವಿಯ ಸತ್ತ ನಂತರವೂ ಸಹಿತ ಇಂಗಾಲ 12 ಅದೇ ಪ್ರಮಾಣದಲ್ಲಿ ಇದ್ದರೆ ಇಂಗಾಲ 14 ಮಾತ್ರ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ, ಕ್ಷೀಣಿಸುತ್ತದೆ ಅಂತಕ್ಕಂಥದ್ದು. ಇದು 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟೇ ಮಾಡ್ತಾ ಕ್ಷೀಣಿಸ್ತದೆ. ಯಾವುದು ಇಂಗಾಲ 14 ಅಂತಕ್ಕಂಥದ್ದು. ಇಂಗಾಲ 12 ಮತ್ತು ಇಂಗಾಲ 14 ನಡುವಿನ ವ್ಯತ್ಯಾಸದ ಪ್ರಮಾಣವನ್ನು ಪ್ರಯೋಗಗಳ ಮೂಲಕ ಗುರುತಿಸಿದರೆ ಪಳಿಯುಳಿಕೆಗೂ ಎಷ್ಟು ವರ್ಷಗಳ ಹಳೆಯದೆಂದು ಏನು ಮಾಡ್ಬೋದು ನಾವು ಲೆಕ್ಕಾಚಾರ ಮಾಡ್ಬೋದು. ಈ ವಿಧಾನದ ಮೂಲಕ ನಾವೇ ಮಾಡ್ಬೋದು 10,000 ವರ್ಷಗಳ ಹಿಂದಿನ ಪಳಿಯುಳಿಕೆಗಳ ಕಾಲವನ್ನು ಏನು ಮಾಡ್ಬೋದು ಗುರುತಿಸಬಹುದು. ವಿದ್ಯಾರ್ಥಿಗಳೇ, ನಾವೆಲ್ಲರೂ ಇಲ್ಲಿವರೆಗೆ ಮಾಡಿದಪ್ಪ ಅಂದರೆ ಆಧಾರ ಅಂದ್ರೇನು, ಆಧಾರವಿಲ್ಲದ ಇತಿಹಾಸ ಯಾವ ರೀತಿಯಾಗಿರ್ತದೆ, ಆಧಾರವಿಲ್ಲದ ಇತಿಹಾಸ ಇಲ್ಲ, ಇತಿಹಾಸವಿಲ್ಲದ ಆಧಾರವಿಲ್ಲ ಎಂಬ ಪರಿಕಲ್ಪನೆ ಮೂಡಿಸ್ಕೊಂಡ್ವಿ. ಅದೇ ರೀತಿಯಾಗಿ ಆಧಾರ ಅಂದ್ರೇನು, ಆಮೇಲೆ ಆಧಾರದ ವಿಧಗಳು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ 2 ವಿಧ ಬರ್ತವೆ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ 2 ವಿಧ ಬರ್ತವೆ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಆಮೇಲೆ ಇದು ಸಾಹಿತ್ಯ ಆಧಾರಗಳಿರ್ತಕ್ಕಂಥ 2ನೇ ವಿಧವಂತ ಮೌಖಿಕ ಸಾಹಿತ್ಯದ ಬಗ್ಗೆ ಸಹಿತ ನೋಡ್ತೀವಿ. ಅಲ್ಲಿ ಕಥೆ, ಹಾಡು, ಲಾವಣಿ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿಗೆ ವಿಷಯಗಳು ವರ್ಗಾವಣೆಗೊಂಡಿರ್ತವೆ. ಅದೇ ರೀತಿಯಾಗಿ ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರ ಅವಶೇಷಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ ಅಂತಕ್ಕಂಥದ್ದು. ಇವಾಗ ನಾವು ಆಧಾರಗಳು ಪಾಠದ ಮುಖ್ಯ ಅಂಶಗಳನ್ನ ನೋಡೋಣ ಅಂತಕ್ಕಂಥದ್ದು. ಇತಿಹಾಸವು
ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಒಂದು ಶಾಸ್ತ್ರವಾಗಿದೆ ಅಂತಕ್ಕಂಥದ್ದು. ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಏನು ಕರಿತೀವಿ? ಆಧಾರ ಅಂತೇಳಿ ಕರಿತೀವಿ. ಐತಿಹ್ಯ ಎಂದರೆ ಸ್ಥಳ ಪುರಾಣಗಳು ಎಂದರ್ಥ. ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು, ಸ್ತಂಭಗಳು ಮುಂತಾದವುಗಳು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ. C14 ಅಂತಕ್ಕಂಥದ್ದು ಇದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಅಂತಕ್ಕಂಥದ್ದು.